ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಜಿಲ್ಲಾ ಜಾಗೃತಿ ಸಮಿತಿ ಸಹಯೋಗದಲ್ಲಿ ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯಲ್ಲಿನ ಉಪನ್ಯಾಸಕ ಡಾಕ್ಟರ್ ಎಸ್ಎನ್ ಹೇಮಂತರಾಜು ನಿವಾಸದಲ್ಲಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮದ ಅನುಷ್ಠಾನ ಸಮಾರಂಭ ನಡೆಯಿತು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ವೇಳೆ ಲಕ್ಷ ಗ್ರಂಥಾಲಯಗಳ ಯೋಜನೆಯ ರೂಪುರೇಷೆ ಕುರಿತ ಕರಪತ್ರ ಬಿಡುಗಡೆ ಮಾಡಿದರು. ಉಪನ್ಯಾಸಕ ಡಾಕ್ಟರ್ ಎಸ್ಎನ್ ಹೇಮಂತರಾಜು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿಎಂ ಗುರುನಾಥ, ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಆರ್ ಮಹೇಶ್, ಜಿಲ್ಲಾ ಮುಖ್ಯ ಗ್ರಂಥಾಲಯಾಧಿಕಾರಿ ಬಸವರಾಜ ಕೊಳ್ಳಿ ಮತ್ತಿತರರಿದ್ದರು. ಬಳಿಕ ಡಾಕ್ಟರ್ ಮಾನಸ, ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಶಾಸ್ತ್ರೀಯ ಭಾಷಾ ಸ್ಥಾನಮಾನವೂ ಲಭಿಸಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಂಬನ ಮುಡಿಸೇರಿವೆ. ಆದರೆ ಕನ್ನಡ ಪುಸ್ತಕಗಳನ್ನು ಕೊಳ್ಳುವವರಿಲ್ಲ, ಓದುವವರಿಲ್ಲ ಎಂಬ ಆತಂಕ ಸಾಹಿತಿಗಳು ಮತ್ತು ಪ್ರಕಾಶರಲ್ಲಿದೆ. ಈ ಸಮಸ್ಯೆಗೆ ಸಕಾರಾತ್ಮಕ ಪರಿಹಾರ ಕಂಡುಕೊಳ್ಳಬೇಕು. ಸದ್ಯ ಅಂಗಳದಲ್ಲಿ ತಿಂಗಳ ಪುಸ್ತಕ ಎಂಬ ಕಾರ್ಯಕ್ರಮ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಅದು ಮನೆ ಗ್ರಂಥಾಲಯಗಳಿಗೂ ವಿಸ್ತಾರಗೊಳ್ಳಲಿದೆ ಎಂದರು. ಅನ್ವಯವಾಗುವಂತಹ ಕೃತಿಯನ್ನ ಮಾಡಿಕೊಂಡು ಆ ಓದುವ ವಿದ್ವಾಂಸರಿಂದ ಅದನ್ನ ಉಪನ್ಯಾಸ ಮಾಡಿಸ್ತಾ ಇದ್ದೀವಿ. ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಆರ್ ಮಹೇಶ್, ಒಂದು ಒಳ್ಳೆಯ ಪುಸ್ತಕ ಓದಬೇಕು ಎಂದರೆ ಅದರ ಲೇಖಕ ಯಾರು ಎಂಬುದು ಮುಖ್ಯವಾಗುತ್ತದೆ. ಲೇಖಕರು ಮನಸ್ಸೋ ಇಚ್ಛೆ ಬರೆಯಲು ಸಾಧ್ಯವಿಲ್ಲ. ಒಬ್ಬ ಲೇಖಕನ ಜವಾಬ್ದಾರಿ ಬಹಳಷ್ಟಿರಲಿದೆ. ನೊಂದವರ, ಶೋಷಿತರ, ದಲಿತರ, ಮಹಿಳೆಯರ ಪರವಾಗಿ ಬರೆಯಬೇಕಾದ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ. ಲೇಖಕರು ಅಂತಹ ಜವಾಬ್ದಾರಿ ಹೊಂದಿದಾಗ ಮಾತ್ರ ಎಲ್ಲ ಸಹೃದಯರ ಮನ ಮುಟ್ಟುವಂತಹ ಪುಸ್ತಕ ಕೊಡಲು ಸಾಧ್ಯ ಎಂದರು. ಜವಾಬ್ದಾರಿಗಳಿದ್ದಾಗ ಮಾತ್ರ ಎಲ್ಲ ಸಹೃದಯರಿಗೆ ಮುಟ್ಟುವಂತೆ ಮನಮುಟ್ಟುವಂತಹ ಒಂದು ಪುಸ್ತಕವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ದೂರದರ್ಶನದೊಂದಿಗೆ ಉಪನ್ಯಾಸಕ ಡಾಕ್ಟರ್ ಎಸ್ಎನ್ ಹೇಮಂತರಾಜು, ಪುಸ್ತಕಗಳ ಬಗೆಗಿನ ಪ್ರೀತಿ ಹುಟ್ಟುಹಾಕಲು ಸರ್ಕಾರ ಹಾಕಿಕೊಂಡಿರುವ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಅತ್ಯುತ್ತಮ ಮಾರ್ಗವಾಗಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಈ ಕಾರ್ಯಕ್ರಮ ನಡೆಸುತ್ತಿರುವುದು ಮಾದರಿ ನಡೆಯಾಗಿದೆ. ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ತಾನಾಗೆ ಮೂಡುವುದಿಲ್ಲ, ಅದು ಪೋಷಕರು ಮತ್ತು ಶಿಕ್ಷಕರಿಂದ ಆಗಬೇಕಿದೆ ಎಂದರು. ಈ ಕಾರ್ಯಕ್ರಮದ ಸಾರ್ಥಕತೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಪುಸ್ತಕ ಪ್ರೀತಿ ಅನ್ನೋದು ತಾನಾಗಿ ಬರುವಂತದ್ದಲ್ಲ, ಅದನ್ನ ತಂದೆ ತಾಯಿಗಳು ಮೂಡಿಸ್ಬೇಕು ಮತ್ತು ಶಿಕ್ಷಕರು ಮೂಡಿಸ್ಬೇಕು. ನನಗೆ ಪುಸ್ತಕ ಪ್ರೀತಿಗೆ ಬಂದಿರೋದು ನನ್ನ ತಂದೆ ತಾಯಿಗಳಿಂದ ಮತ್ತು ನನ್ನ ಶಿಕ್ಷಕರಿಂದ.